ಓಹೋ. ಗಟ್ಟಿಮೇಳ ಮಾಡ್ತೀವಿ. ಗಟ್ಟಿಮೇಳ ಅನ್ನೋ ಸೀರಿಯಲ್ ಲಾಂಚ್ ಆಗುತ್ತೆ ಆ್ಯಂಡ್ ಅದಕ್ಕೆ ಸಾಕಷ್ಟು ಎಫರ್ಟ್ ಹಾಕ್ತೀವಿ. ಅದು ಪ್ರೋಮೋ ಇಂದ ಹಿಡಿದು ಒಂದು ಮಾತು ಹೇಳಿದ್ರಲ್ಲ, ಒಂದು ಮನೆ ಹುಡುಗಿನ ದೊಡ್ಡ ಮನೆಗೆ ಸೇರಿಸುವಂಥದ್ದು, ಅದೆಲ್ಲ ಹೆಣ್ಮಕ್ಳು ತಂದೆ ತಾಯಿಗಳಿಗೂ ಕನಸಾಗಿರುತ್ತೆ. ಅದೇ ವಿಚಾರನ ಇಟ್ಕೊಂಡು ರಕ್ಷಣಾ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಈ ಕಡೆ ಅಮೂಲ್ಯ ಯಾರಿದ್ದಾರೆ ಅವರು ಗಟ್ಟಿಮೇಳದ ಲೀಡ್ ಆಗ್ತಾರೆ. ಸೊ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೇ ಒಂದು ತಂದೆ ತಾಯಿ ಕಥೆನೇ ಅಲ್ಲಿ ಕಾಣಿಸುತ್ತೆ. ಆವಾಗ ಜನ ಕನೆಕ್ಟ್ ಆಗ್ತಾ ಹೋಗ್ತಾರೆ. ನಮ್ಮ ಬ್ರ್ಯಾಂಡ್ ಝೀ ಕನ್ನಡಕ್ಕೆ ಮತ್ತು ಅದರ ಟೊನಾಲಿಟಿ ಅಂತ ನಾವೇನು ಮಾತಾಡ್ತೀವಿ ಅದಕ್ಕೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಪೊಸಿಷನಿಂಗ್ ಅಂತ ಏನು ಕರಿತೀವಿ ಅದಕ್ಕೆ. ಸೊ ಅಲ್ಲಿ ಹುಟ್ಕೊಳ್ಳೋದೇ ಗಟ್ಟಿಮೇಳ. ಗಟ್ಟಿಮೇಳ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತಂದರೆ ಅದು ಅವರ ದಿನಚರಿ ಆಗ್ಬಿಟ್ಟಿರುತ್ತೆ. ಮನಸ್ಸಿನ ಗಟ್ಟಿಮೇಳ ಅದು. ಕರೆಕ್ಟ್, ಮನಸ್ಸಿನ ಗಟ್ಟಿಮೇಳ. ಆ್ಯಂಡ್ 8 ಗಂಟೆಗೆ ಅವರು ಕೂತ್ಬಿಡ್ತಾರೆ. ಅಪಾಯಿಂಟ್ಮೆಂಟ್ ವ್ಯೂಯಿಂಗ್ ಅಂತ ಕರಿತೀವಿ ನಮ್ಮ ಟೆಲಿವಿಷನ್ ಟರ್ಮ್ಸಲ್ಲಿ. ಅಪಾಯಿಂಟ್ಮೆಂಟ್ ವ್ಯೂಯಿಂಗ್ ಅಂತ ಕರಿತೀವಿ. ಸೊ ನಾವೇನು ಮಾಡ್ತೀವಿ, ಅದಕ್ಕೆ ಅಷ್ಟೇ ಅಚ್ಚುಕಟ್ಟಾಗಿ ಮಾರ್ಕೆಟಿಂಗ್ ಮಾಡ್ತೀವಿ. ಅಂದರೆ ಮಾರ್ಕೆಟಿಂಗ್ ಅನ್ನೋದು ಏನು ಗೊತ್ತಾ, ಒಂದು ನಿಮ್ಮ ಎಕ್ಸೈಟ್ಮೆಂಟ್ ಬಿಲ್ಡ್ ಮಾಡಬೇಕು, ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು, ಹಾಗೂ ನಿಮಗೆ ವಿಚಾರ ಗೊತ್ತಿರಬೇಕು. ಈಗ ನಾನು ಆತ್ಮೀಯ ಕನ್ನಡಿಗ ಯೂಟ್ಯೂಬಿಗೆ ಬರಬೇಕು ಅಂದರೆ ನಂಗೆ ಅಲ್ಲಿ 5 ವಿಷಯ ಎಕ್ಸೈಟ್ ಮಾಡಿರ್ಬೇಕು. ಅವಾಗ ನೀವು ಹೇಳದೇ ಇದ್ರೂ ನಾನು ಬರ್ತೀನಿ. ಅಷ್ಟೇ ಇದ್ದಿದ್ದು ನಮ್ಮ ಎಲ್ಲ ಕರ್ನಾಟಕದ ಮನೆಗಳಿಗೂ ಝೀ ಕನ್ನಡ ತಲುಪಬೇಕು ಅಥವಾ ಯಾವುದೇ ಕಾರ್ಯಕ್ರಮಗಳು ಮಾಡಬೇಕು ಅಂದಾಗ ನಾವು ಪ್ಲ್ಯಾನ್ ಮಾಡಿದ್ದು. ಸೊ ಆಗ ನಮ್ಗೆ ನಿಜವಾಗ್ಲೂ ಕಾಪಾಡಿದ್ದು ವೆರಿ ಆನೆಸ್ಟ್ಲಿ ನಮ್ಮ ಎಲ್ಲ ಮೀಡಿಯಾ ಸ್ನೇಹಿತರು. ಪ್ರತಿಯೊಂದು ಪ್ರೆಸ್ ಮೀಟ್ಸ್ಗೂ ಬಂದು ಸಪೋರ್ಟ್ ಮಾಡೋರು, ಪ್ರತಿಯೊಂದು ರಿಯಾಲಿಟಿ ಶೋ ಲಾಂಚ್ಗಳಿಗೂ ಸಪೋರ್ಟ್ ಮಾಡೋರು. ಗಟ್ಟಿಮೇಳ ಅಂತ ಶೋಗಳನ್ನ ಹೀರೋಯಿನ್ನ ಪ್ರತಿ ನ್ಯೂಸ್ ಚಾನಲ್ಲು ಕರೆದು ಇಂಟರ್ವ್ಯೂ ಮಾಡಿದ್ದಾರೆ. ಆಗಿದ್ದಂಥ ಲಿಮಿಟೇಷನ್ ಇರುವಂಥ ಒಂದಷ್ಟು ಡಿಜಿಟಲ್ ಚಾನಲ್ಗಳಲ್ಲೂ ಕರೆದು ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಇದು ಸಾಕಷ್ಟು ಹೆಲ್ಪ್ ಮಾಡ್ತು ನಮಗೆ. ಅಂದರೆ ಸರ್, ನಾವು ತಿಳಿದಂಗೆ ಸರ್, ಸಿನಿಮಾದವ್ರಿಗೆ ಅಂಥವ್ರನ್ನೆಲ್ಲ ಕರೆದು ಮಾತಾಡ್ಸೋದು ತುಂಬ ಹೆಚ್ಚಿತ್ತು. ಹೌದು. ಅಥವಾ ಈ ಸಪ್ತಾಹದ ಬೇರೆ ಬೇರೆ ಸಪ್ಲಿಮೆಂಟ್ರಿ ಪೇಪರ್ಗಳಲ್ಲಿ ಅಥವಾ ಈ ಪುಸ್ತಕಗಳಲ್ಲಿ ಇಂಟರ್ವ್ಯೂಗಳು ಬಂದಿದ್ದು, ಮಲ್ಲಿಗೆ, ಸುಧಾತ, ತರಂಗ ಇಂಥದ್ದೆಲ್ಲ ಕೇಳಿದ್ವಿ, ನೋಡಿದ್ವಿ ಸರ್ ನಾವು. ಆದರೆ ಒಂದು ನ್ಯೂಸ್ ಚಾನಲ್ಗಳೇ ಒಂದು ಧಾರಾವಾಹಿಗಳ ನಟ ನಟಿಯರು ಅದರ ಟೆಕ್ನಿಷಿಯನ್ ಮಾತಾಡಿಸೋ ರೀತಿ ಇದೆಯಲ್ಲ, ಅದೆಲ್ಲ ಆಗ ಹೊಸದು. ಹೌದು. ಅಂದರೆ ಅಲ್ಲಿ ತನಕ ಹೋಗಿದೆ ಅಂದರೆ ಜನಕ್ಕೆ ನರನಾಡಿಗೆ ತಲುಪಿತ್ತು ಅಂತ ಅನ್ನೋದು.